ನಮಸ್ಕಾರ ವೀಕ್ಷಕರು, ಈ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಎಂ ಮಹದೇವಸ್ವಾಮಿ. ಆಹಾರ ತಿನ್ನುವ ಬದಲು ಆಹಾರ ತಯಾರಿಸುವುದು ಹೇಗೆ ಎಂಬುದರ ಬಗ್ಗೆ ಕೌಶಲ್ಯಾಭಿವೃದ್ಧಿ ಯೋಜನೆಯಡಿಯಲ್ಲಿ ಲಯನ್ಸ್ ಕ್ಲಬ್ ಆಫ್ ಮೈಸೂರು ವತಿಯಿಂದ ಯುವ ಜನರಿಗೆ ತರಬೇತಿ ನೀಡಲು ಮುಂದಾಗಿರುವುದು ಶ್ಲಾಘನೀಯವಾಗಿರುತ್ತದೆ. ಅದರಲ್ಲೂ ಮೈಸೂರಿನಲ್ಲಿ ಸುಮಾರು 35 ಲಯನ್ಸ್ ಕ್ಲಬ್ಗಳಿದ್ದು, ನಮ್ಮ ಲಯನ್ಸ್ ಜಿಲ್ಲೆನ ಬೆಂಗಳೂರು ರೆವೆನ್ಯೂ ಡಿಸ್ಟ್ರಿಕ್ಟು, ರಾಮನಗರ, ತುಮಕೂರು, ಮಂಡ್ಯ, ಮೈಸೂರು ಹಾಗೂ ಚಾಮರಾಜನಗರ ಸುಮಾರು 200 ಕ್ಲಬ್ಬು 5,000 ಜನ ಸದಸ್ಯರಿರೋದಕ್ಕೆ 317A ಅಂತ ಹೇಳ್ತಾರೆ. ಅಂದರೆ ಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317A ಅಂತ. ನಾನು MV ದೇವಿ ಪ್ರಸಾದ್ ಅಂತ, ಮೆಲ್ವಿನ್ ಜೋನ್ಸ್ ಫೆಲೋ. ನಾನು 2012-13ರಲ್ಲಿ ಗವರ್ನರ್ ಆಗಿದ್ದೆ. ಮತ್ತು ಇಲ್ಲಿ ನನ್ನ ಪಕ್ಕ ಇರ್ತಕ್ಕಂಥವರು ಬಲಭಾಗದಲ್ಲಿ ಡಾಕ್ಟರ್ ಗೌತಮ್ ದಾಸ್, ಹೀ ಈಸ್ ಡೈರೆಕ್ಟರ್ ಮಣಿಪಾಲ್ ಹಾಸ್ಪಿಟಲ್, ಇಟ್ ವಾಸ್ ಕೊಲಂಬಿಯಾ ಏಷ್ಯಾ. ನನ್ನ ಎಡಭಾಗದಲ್ಲಿ ಇರ್ತಕ್ಕಂಥವರು ಡಾಕ್ಟರ್ ರೆಡ್ಡಿ ಅಂತ ಹೇಳಿ, ಅವರು ಝೂಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟು ಫ್ರಮ್ ಹೈದ್ರಾಬಾದ್. ಹೀ ಈಸ್ ಎ ಮೆಂಬರ್ ಆಫ್ ಮೈ ಹೋಮ್ ಕ್ಲಬ್ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಾರ್ತ್. ಈಸ್ ಎ ವೆರಿ ಗುಡ್ ಕ್ಲಿನಿಕಲ್ ಟ್ರೈನರು. ಮತ್ತು ನಮ್ಮ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಾರ್ತು ಮನೆಗೆ ವಿತರಿಸಿದ್ದೇವೆ. ಇದ್ರ ಮಧ್ಯದಲ್ಲಿ ನಮ್ಮ ಲಯನ್ಸ್ ಇಂಟರ್ನ್ಯಾಷನಲ್ ಅಂದರೆ 317 ಏನು ಹೇಳಿದೆ, ಸರ್ವಿಸ್ ಫೌಂಡೇಶನ್ ಟ್ರಸ್ಟಿಂದ ಸುಮಾರು 1 ಕೋಟಿ ಮೌಲ್ಯದ ಕರೋನಾಗೆ ಸಂಬಂಧಪಟ್ಟ ಮೆಟೀರಿಯಲ್ಸ್ನ ಅವರಿಗೆ PPT ಕಿಟ್ಸ್ ಇರ್ಬೋದು, ಅಥವಾ ಶೂಸ್ ಇರ್ಬೋದು, ಗೌನ್ಸ್ ಇರ್ಬೋದು, ಮತ್ತು ಮಾಸ್ಕ್ಗಳಿರ್ಬೋದು, ಬಹಳ ನಾವು ಲಯನ್ಸ್ ಕ್ಲಬ್ಬು DC ಅವರಿಗೆ ಹ್ಯಾಂಡ್ ಓವರ್ ಮಾಡಿ KR ಹಾಸ್ಪಿಟ್ಲಿಗೆ ಕೊಟ್ಟಿದ್ದು ತಮಗೆ ಗೊತ್ತಿರೋ ವಿಚಾರ. ಇದಲ್ಲದೆ ಸ್ವಾಮಿಗಳು ಕೇಳಿದಾಗ ನಾವು ಸುಮಾರು 52 ಲಕ್ಷಕ್ಕೂ ಮೀರಿದಂಥ ಮೆಟೀರಿಯಲ್ಸ್ನ ಮೈಸೂರಿನಲ್ಲಿ ಸೇವೆ ಮಾಡಿದ್ವಿ. ಈಗ ಈ ಅಬೌಟ್ 1 ಏಕರ್ ಇದೆ. ಸುಮಾರು ಬಿಲ್ಡಿಂಗ್ ದೊಡ್ಡದಾಗಿ ಕಟ್ಟಿದ್ದೇವೆ. ಇನ್ನೂ ಸುಮಾರು ಜಾಗ ಖಾಲಿ ಇದೆ. ಇದನ್ನು ನಾವು ಪಡೆದಿರೋದೇ ಟ್ರಸ್ಟಿಂದ KADBಯಿಂದ ಟು ರನ್ ಎ ವೆಕೇಷನಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಫ್ರೀ ಆಫ್ ಕಾಸ್ಟ್. ಮುಂದಿನ ಜನತೆ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ಒಂದು SLC ಪಾಸ್ ಆದಮೇಲೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಒಂದು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ನಲ್ಲಿ ಅವರು ತಮ್ಮ ಜೀವನವನ್ನು ಅಲ್ಲಿ ಆಫ್ ಕಾಸ್ಟಲ್ಲಿ, ಈಗ ಟೈಲರಿಂಗು ಮಾಡ್ತೇವೆ. ಟೈಲರಿಂಗಲ್ಲಿ ಒಂದು 3,000-4,000 ಅದ್ರ ಮೇಲೆ ಸಂಪಾದನೆ ಮಾಡೋಕ್ಕಾಗಲ್ಲ. ಆದರೆ ಸ್ಕಿಲ್ ಡೆವಲಪ್ಮೆಂಟಿಗೆ ಬಂದಾಗ ಒಂದು 10-12-15 ಸಾವಿರ ತನಕ ಅವರು ತಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೋಸ್ಕರನೇ ಈ ಟ್ರಸ್ಟು ಈ ಜಾಗವನ್ನು ತಗೊಂಡಿದ್ದು. ಈಗಾಗಲೇ ಎಲ್ಲ ನಾವು ಮೊದಲನೇ ಹಂತದಲ್ಲಿ ಈ ಸೇವೆ ಜೊತೆಗೆ ನಮ್ಮ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಾರ್ತ್ ಚಾರಿಟಬಲ್ ಟ್ರಸ್ಟಲ್ಲಿ ನಾವೆಲ್ಲ ತೀರ್ಮಾನ ಮಾಡಿ, ಮೊದಲನೇದಾಗಿ ಕರೋನಾ ಇದೆ, ಇದಕ್ಕೆ ಕ್ಲಿನಿಕಲ್ ಅಂದರೆ ಸರ್ವಿಸ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಫಾರ್ ಸ್ಕಿಲ್ ಟ್ರೈನಿಂಗ್ ಮಾಡಬೇಕು ಅಂತ ಯೋಚನೆ ಮಾಡಿ, ದೆನ್ ವಿ ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್. ನೌ ಇಟ್ ಹ್ಯಾಸ್ ಬೀನ್ ಕನ್ವರ್ಟೆಡ್ ಟು ಮಣಿಪಾಲ್. ಯಾಕೆಂದರೆ ಕೊಲಂಬಿಯಾ ಹೇಳ್ತೇನೆ, ಸೇಮ್ ಸ್ಟಾಫ್ ಇದ್ದಾರೆ, ಅವ್ರು ನಮ್ಮ ಜೊತೆ ಇದ್ದಾರೆ. ಈಗ ಟೇಕನ್ ಬೈ ಮಣಿಪಾಲ್. ಆಮೇಲೆ ನಮಗೆ ಈ ಬಿಕಾಸ್ ನಾವು ಏನೇ ಸೇವೆ ಮಾಡಿದ್ರು ನಮಗೆ ಆ ಸ್ಕಿಲ್ ಡೆವಲಪ್ಮೆಂಟ್ ಕೊಡುವಂಥ ಟ್ರೈನರ್ಸ್ ಬೇಕು. ದೆನ್ ವಿ ಕಾಂಟ್ಯಾಕ್ಟೆಡ್ ರೆಡ್ಡಿ ಸಾಹೇಬರು ಹೈದ್ರಾಬಾದಿಂದ. ಹಿ ಹ್ಯಾಸ್ ಬಿಕಮ್ ಅವರ್ ಕ್ಲಬ್ ಮೆಂಬರ್. ನವ್ ಈ ಈಸ್ ಒನ್ ಆಫ್ ದಿ ಟ್ರಸ್ಟಿ ಆಫ್ ದಿ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಾರ್ತ್ ಚಾರಿಟಬಲ್ ಟ್ರಸ್ಟ್. ಸೊ ಈ ಸಹಯೋಗದೊಂದಿಗೆ ಅಂದರೆ ಇನ್ ಕ್ಲಿನಿಕಲ್ ಕೊಲ್ಯಾಬ್ರೇಷನ್ ವಿತ್ ಮಣಿಪಾಲಲ್ಲೂ ವಿ ಆರ್ ಸ್ಟಾರ್ಟಿಂಗ್ ಎ ಸೆಂಟರ್ ಆಫ್ ಎಕ್ಸಿಲೆನ್ಸ್ ಫಾರ್ ಸ್ಕಿಲ್ ಟ್ರೈನಿಂಗು. ಮೊದಲನೇದಾಗಿ ಈ ಕ್ಲಿನಿಕಲ್ಗೆ ಅವ್ರಿಗೆ ಟ್ರೈನಿಂಗ್ ಕೊಡೋದು. ದಿನಾಂಕ 28ನೇ ತಾರೀಕು ಬೆಳಗ್ಗೆ 10:30 ಗಂಟೆಗೆ ಒಂದು ಇನಾಗ್ಯುರೇಷನ್ ಇಟ್ಕೊಂಡಿದ್ದೇವೆ. ಆ ಮಕ್ಕಳಿಗೆ ಫ್ರೀ. ದಯಮಾಡಿ ಇದನ್ನು ಅಡ್ವರ್ಟೈಸ್ ಮಾಡಿ. ಯಾಕೆಂದರೆ ಯಾರು ಎನ್ರೋಲ್ ಮಾಡಿಕೊಂಡ್ರೆ ಅವ್ರು ಏನೂ ನಮ್ಮಲ್ಲಿ ಹಣ ಕೊಡಬೇಕಾಗಿಲ್ಲ. ಅವರಿಗೆ ತರಬೇತಿಯನ್ನು ಕೊಟ್ಟು ಸಮಾಜಕ್ಕೆ ನಮ್ಮ ಲಯನ್ಸ್ ಕ್ಲಬ್ಬು ಹಾಸ್ಪಿಟಲ್ ಅವರು ಸಹ ದೇ ಆರ್ ನಾಟ್ ಚಾರ್ಜಿಂಗ್ ಎನಿಥಿಂಗ್. ಈವನ್ ವಿಜಯ್ ಕುಮಾರ್ ರೆಡ್ಡಿ ಈಸ್ ಎ ವೆರಿ ಗುಡ್ ಟ್ರೈನರ್. ಅವರ ಫುಲ್ ಸ್ಟಾಫ್ ಇದೆ. ದೇ ಆರ್ ನಾಟ್ ಚಾರ್ಜಿಂಗ್ ಎನಿಥಿಂಗ್. ಸರ್ವೀಸ್ ಅಲ್ಲಿ ನಾವು ಕೊಲ್ಯಾಬ್ರೇಷನ್ ಮಾಡಿಕೊಂಡಿರೋದ್ರಿಂದ ದಯಮಾಡಿ ನಮಗೆ ಹೆಚ್ಚು ಸಮಾಜದಲ್ಲಿ ಆ ಮುಂಬರ್ತಕ್ಕಂಥ ಮಹಿಳೆ ಆಗಲಿ ಅಥವಾ ಯುವತಿ ಆಗಲಿ ಯುವಕ ಆಗಲಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಸಮಾಜಕ್ಕೆ ಈ ಕರೋನಾ ಟೈಮ್ನಲ್ಲಿ ಸ್ಪೆಷಲಾಗಿ ಕೊಡ್ತಾ ಇದ್ದೇವೆ ನಾವು ಈ ಕರೋನಾ ಟ್ರೈನಿಂಗ್ಗೆ. ಅದನ್ನು ಡಾಕ್ಟರ್ಸ್ಗಳಿಬ್ಬರು ಎಕ್ಸ್ಪ್ಲೈನ್ ಮಾಡ್ತಾರೆ. ತಾವು ಅದಕ್ಕೆ ಹೆಚ್ಚಿನ ನಮ್ಮ ಮಾಧ್ಯಮಗಳ ಮೂಲಕ ಕೊಡಬೇಕು ಅಂತ ಕೋರ್ತಾರೆ. So I think the recent pandemic of COVID has shown us that there is lot of lacunae where we can develop skill which will help. Can you hear me?
Yeah. So the recent pandemic has basically shown us that there is lot of gaps where we can develop skill. So, for example, small short courses where we can prepare people who can help the nurses when this when a situation demands more from the nurses. So, with this in mind, and of course, Manipal Hospitals Mysore has been here for almost 12 years. We have a very dedicated team of nursing, very senior team. Which we thought would be ideal to handhold some of the young people and depart the skill, give them some skills so that we can change the life of some of these people. So that is why we have been chosen as the clinical partner, where we will do on-the-job training for these selected young people, train them with specific skill sets so that they can take up and help grow in the healthcare sector, because that is the gap what we have seen during the pandemic. Member of Lions Club of Mysore North, and he is a trustee of Lions Club of Mysore North. I look at it as a great opportunity, like a God-sent opportunity for us to come connect with community, try to help community become self-sustainable by trying to get employment for unemployed youth, school dropouts. So we come with a background of thought that there is a significant number of students who drop out from school or conventional education system. हम ये देख रहे हैं कि हमने बहुत अनुभव किया, पूरी देश घूमा, हमने शायद 2-4 स्टेट्स के सिवा हमने पूरी देश में काम किया. हमने ये ऑब्जर्व किया है कि जो हमारे स्कूल में जो रेगुलर एजुकेशन में बच्चे जाते हैं तो उनकी ड्रॉप आउट रेट बहुत ज़्यादा है. मीन्स एक 100